ಯೋಚಿಸಬೇಡ. ಎಷ್ಟೇ ಆದರೂ ನೀನು ಕೇವಲ ಸ್ಕೂಲ್ ಮಾಸ್ಟರ್ ಮಗಳು. ನನ್ನ ಲೆವೆಲ್ ಏನು ಅಂತ ತಿಳಿದುಕೊಂಡು ಇಲ್ಲಿ ಹಿರಿ ಸೊಸೆ ಎಂದು ಬಾಲ ಬಿಚ್ಚಿದರೆ ನಿನ್ನ ಮನೆಯವರನ್ನು ಗಂಟು ಮೂಟೆ ಕಟ್ಟಿ ನೀರು ನೆರಳು ಇಲ್ಲದ ಜಾಗದಲ್ಲಿ ಎತ್ತಂಗಡಿ ಮಾಡಿಸಬೇಕಾದೀತು. ಹುಷಾರು ಎಂದು ತನ್ನ ಬಟ್ಟೆ ಹಿಡಿದು ಬಾಮ್ ಹೊಕ್ಕಳು. ನಿತ್ಯಾಳ ಈ ವರ್ತನೆ ಆರೋಹಿ ಮನದಲ್ಲಿ ಮತ್ತಷ್ಟು ಚಿಂತೆಯಾಯಿತು. ಫ್ರೆಶ್ ಆಗಿ ಹೊರಗೆ ಬಂದವಳೆ ಹಾಗೆ ನಿಂತಿದ್ದ ಆರೋಹಿ ಮುಖದ ಮೇಲೆ ಒದ್ದೆ ಟವೆಲ್ ಎಸೆದು, ಸಾಕು ಕನಸು ಕಂಡಿದ್ದು, ಹೋಗಿ ಫ್ರೆಶ್ ಆಗು ಎಂದು ಸೀದಾ ಹೋಗಿ ಬೆಡ್ ಮೇಲೆ ಬಿದ್ದಳು. ಆರೋಹಿ ಫ್ರೆಶ್ ಆಗಿ ಹೊರಗೆ ಬಂದಾಗ ನಿತ್ಯ ನಿದ್ದೆಗೆ ಜಾರಿದ್ದಳು. ಒದ್ದೆ ಟವೆಲ್ ತೆಗೆದುಕೊಂಡು ಬಾಲ್ಕನಿಯಲ್ಲಿ ಒಣಗಲು ಹಾಕಿ ರೂಮಿನೊಳಗೆ ಕೂರಲು ಮನಸ್ಸಾಗದೆ ಹೊರಗೆ ಬಂದಳು. ಅವಳನ್ನು ಕಂಡು ಹೇಮಾ ಅವರು, ಅರು ಪುಟ್ಟ, ಇಷ್ಟು ಬೇಗ ಯಾಕೆ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಎನ್ನಲು, ಇಲ್ಲ ಅಮ್ಮ, ಅದು ನಂಗೆ ಯಾಕೋ ನಿದ್ದೆ ಬರಲಿಲ್ಲ ಅಮ್ಮ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತಾ ಎಂದು ಅಡುಗೆ ಮನೆಗೆ ಬಂದಳು. ಅಯ್ಯೋ ಪುಟ್ಟ, ನಾನು ಅಡುಗೆ ಮನೆಗೆ ಏನಾದ್ರೂ ಮಾಡಲು ಹೋದರೆ ಆ ನಿನ್ನ ಕೋಪಿಷ್ಟ ಗಂಡ ನೋಡಿದರೆ ಆಕಾಶ ಭೂಮಿ ಒಂದು ಮಾಡ್ತಾನೆ. ಮನೆಯಲ್ಲಿ ಕೆಲಸದವರು ಇರೋದು ಯಾಕೆ? ಸುಮ್ಮನೆ ಒಂದು ಕಡೆ ಕುಕ್ಕೊಳ್ಳಿ ಅಂತಾನೆ. ನಾನು ಎಷ್ಟು ಅಂತ ಕುಳಿತುಕೊಳ್ಳುವುದು? ನೀನೇ ಹೇಳು ಪುಟ್ಟ ಎಂದು ಆರೋಹಿ ಮುಖವನ್ನು ನೋಡಲು ಅವರು ಹೇಳೋದು ಸರಿ ಇದೆ ಅಮ್ಮ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಹಾಗೆ ಹೇಳ್ತಾ ಇರೋದು. ನಿಮಗೆ ಕುಳಿತುಕೊಂಡು ಬೇಜಾರು ಆದರೆ ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಂದು ಹೇಮಾ ಅವರ ಮುಖವನ್ನು ನೋಡಲು ಸರಿ ಹೋಯಿತು. ಗಂಡ ಹೆಂಡತಿ ಇಬ್ಬರೂ ಸರಿ, ನೀವು ಹೇಳಿದಂತೆ ಆಗ್ಲಿ. ಆದರೆ ನೀವಿಬ್ಬರೂ ಸೇರಿ ನಂಗೆ ಮುಂದಿನ ವರ್ಷದೊಳಗೆ ನನ್ನ ಮೊಮ್ಮಗುವನ್ನು ಹೆತ್ತು ಕೊಡಿ ಸಾಕು. ನಾನು ಯಾವುದೇ ಕೆಲಸ ಮಾಡಿದೆ ಆ ಮಗುವಿನ ಜೊತೆಗೆ ಆಡಿಕೊಂಡು ಇದ್ದು ಬಿಡ್ತೀನಿ ಎಂದು ನಗಲು. ಆರೋಹಿ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು. ಅಮ್ಮ ಎಂದು ನಾಚಿಕೆಯಿಂದ ಅವರ ಹೆಗಲಿಗೆ ಒರಗಲು. ಸರಿ ಸರಿ, ಈಗ ನೀನು ಹೋಗಿ ಏನಾದರೂ ಸಿಹಿ ಮಾಡು, ನಾನು ಹೋಗಿ ನಿತ್ಯ ಏನು ಮಾಡ್ತಾ ಇದ್ದಾಳೆ ನೋಡಿಕೊಂಡು ಬರ್ತೀನಿ ಎಂದು ನಗುತ್ತಾ ಗೆಸ್ಟ್ ರೂಮಿನತ್ತ ನಡೆದರು. ತುಂಬಾ ವರ್ಷಗಳಿಂದ ಅವರ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಆಶಾ ಮಾಡು ಎನ್ನಲು, ಅದು ಅಮ್ಮ ಎಲ್ಲಿಗೆ ಹೋಗಬೇಕು ಎಂದು ನಂಗೆ ಗೊತ್ತಾಗಿಲ್ಲ, ಅದಕ್ಕೆ ಎಂದು ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಛೇ, ಈ ಅಜ್ಜುಗೆ ಎಷ್ಟು ಹೇಳಿದರೂ ಅಷ್ಟೇ. ಪಾಪ, ಈ ಹುಡುಗಿ ಗೆಸ್ಟ್ ರೂಮ್ ತೋರಿಸಿದರೆ ಆಗ್ತಾ ಇರ್ಲಿಲ್ವಾ ಎಂದು ಮನದಲ್ಲೇ ತಮ್ಮ ಮಗನಿಗೆ ಬೈದುಕೊಂಡು, ಸಾರಿ ಪುಟ್ಟ, ಅವನು ಸ್ವಲ್ಪ ಹಾಗೆ ಸ್ವಲ್ಪ ಕೋಪಿಷ್ಟ, ಆದರೆ ಕೆಟ್ಟವನಲ್ಲ. ಮಗುವಿನ ಮನಸ್ಸು, ನೀನು ಏನು ಯೋಚನೆ ಮಾಡಬೇಡ ಕಂದ ಎಂದು ಅವಳ ತಲೆ ನೇವರಿಸುತ್ತಾ ಹೇಳಲು, ಇಷ್ಟರವರೆಗೆ ತಡೆದುಕೊಂಡ ದುಃಖ ಮತ್ತಷ್ಟು ಹೆಚ್ಚಾಗಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡವಳು ನಿಧಾನವಾಗಿ ಬಿಕ್ಕಳಿಸಲು. ಒಂದು ಕ್ಷಣ ಹೇಮಾ ಅವರಿಗೆ ಆತಂಕವಾಗಿತ್ತು. ಅವಳ ಬೆನ್ನು ನೇವರಿಸುತ್ತಾ, ಏನಾಯ್ತು ಅರು, ಅಜ್ಜು ಏನಾದ್ರೂ ಅಂದನ ಮಗಳೇ ಎಂದು ಅವಳ ಮುಖವನ್ನು ನೋಡಲು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡ ಆರೋಹಿ ಇಲ್ಲ ಎಂದು ತಲೆ ಆಡಿಸಿ ತಲೆ ತಗ್ಗಿಸಿ ನಿಂತಳು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ, ಅಪ್ಪ ಅಮ್ಮನ್ನ ಬಿಟ್ಟು ಬಂದಿದ್ದಕ್ಕೆ ಬೇಜಾರ ಎಂದು ಅವಳ ಮುಖವನ್ನು ನೋಡಲು ಹೌದು ಎಂದು ತಲೆ ಆಡಿಸಿ ಸುಮ್ಮನೆ ನಿಂತವಳ ಕಂಡು ನಿಟ್ಟುಸಿರು ಬಿಟ್ಟ ಹೇಮಾ ಅವರು ಅವಳ ಕೈ ಹಿಡಿದು ಗೆಸ್ಟ್ ರೂಮಿನತ್ತ ಕರೆದುಕೊಂಡು ಬಂದರು. ಮೊಬೈಲ್ ಹಿಡಿದು ಹೇಮಾ ಅವರ ಬಳಿಗೆ ಮಾತನಾಡಲು ಅರ್ಜುನ್ ಮೇಲೆ ನಿಂತು ಹೇಮಾ ಎಲ್ಲಿ ಇದ್ದಾರೆ ಎಂದು ಕೆಳಗೆ ನೋಡಿದವನಿಗೆ ಆರೋಹಿ ತನ್ನ ತಾಯಿ ಅಪ್ಪಿ ಅಳುವುದು ಕಂಡು ಬಂದು ಇನ್ನೂ ಅರ್ಧ ಗಂಟೆ ಕೂಡ ಆಗಿಲ್ಲ, ಆಗಲೇ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ. ಇತ್ತ ರೂಮಿಗೆ ಕರೆದುಕೊಂಡು ಬಂದ ಹೇಮಾ ಅವರು ಅವಳಿಗೆ ಮೈ ಮೇಲೆ ಹಾಕಿದ್ದ ಒಡವೆ ತೆಗೆಯಲು ಸಹಾಯ ಮಾಡಿ, ನಿತ್ಯ ಅರು ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ರಾತ್ರಿ ನೀವಿಬ್ಬರು ಮೊದಲು ಏನಾದ್ರೂ ಸಿಹಿ ಮಾಡಬೇಕು ಎನ್ನಲು ಆರೋಹಿ ಸರಿ ಅಮ್ಮ ಎಂದು ತಲೆ ಆಡಿಸಲು, ಆದರೆ ಅಡುಗೆ ಗಂಧ ಗಾಳಿ ತಿಳಿಯದ ನಿತ್ಯಾಳಿಗೆ ಚಿಂತೆಯಾಯಿತು. ಅವರು ರೂಮಿನಿಂದ ಹೊರಗಡೆ ಹೋದ ನಂತರ ಬಟ್ಟೆ ಹಿಡಿದು ಬಾಮ್ ಹೋಗಲು ನಿಂತ ಆರೋಹಿಗೆ ನಿಲ್ಲು ಎಂದ ನಿತ್ಯಾಳ ಧ್ವನಿ ತಡೆಯಿತು. ತಲೆ ಎತ್ತಿ ಅವಳ ಮುಖವನ್ನು ನೋಡಲು, ಹೆಲೋ ಆರೋಹಿ ಮೇಡಮ್, ಸ್ವಲ್ಪ ಹೊತ್ತು ಇರಿ, ನಾನು ಮೊದಲು ಹೋಗಿ ಬರ್ತೀನಿ ಎಂದು
ಅಹಂಕಾರದಿಂದ ಹೇಳಲು ಅವಳ ಮಾತುಗಳಲ್ಲಿದ್ದ ವ್ಯಂಗ್ಯ ಅರಿವಾಗಿ ಹಾಗೆ ಸುಮ್ಮನೆ ನಿಂತಳು. ಅವಳ ಬಳಿಗೆ ಬಂದ ನಿತ್ಯ ಏನು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ಏನು ತಾವು ಹಿರಿ ಸೊಸೆ ಅಂತ್ ನಿಂಗೆ ಮರ್ಯಾದೆ ಕೊಟ್ಟು ಮಾತನಾಡಿಸಬೇಕ? ಅದೆಲ್ಲ ನಿನ್ನ ಕನಸಿನಲ್ಲಿ ಕೂಡ